ವೈಷ್ಣವ ಮತ್ತು ಸ್ಮಾರ್ತ ಇದರ ಒಂದು ಪ್ರತೀಕವಾದಂಥ ಹರಿಹರ ಕ್ಷೇತ್ರ. ನಾನು ಮಹಾಕ್ಷೇತ್ರದ ಉತ್ಪ್ರೇಕ್ಷೆಯಾಗಿ ಏನು ಹೇಳುವುದಲ್ಲ, ಯಾಕೆಂದರೆ ಇಲ್ಲಿ ಒಂದು ಅಂಥ ಘಟನಾವಳಿಗಳು ನಡೆಯುತ್ತದೆ. ಹರಿಹರನ ನಾಗಪ್ಪ ಒಡೆಯರಿಗೆ ಬಿಟ್ಟುಕೊಟ್ಟಂತಹ ಜಾಗ ಅಂತ ಹೇಳಿದೆ ನೋಡಿ, ಅದಕ್ಕೆ ಹಿನ್ನೆಲೆ ಇದರಲ್ಲೇ ಇದೆ. ಇದು ಕನ್ನಡದಲ್ಲಿರುವಂತಹ ಶಿಲಾಶಾಸನ. ಇಂತಹ ಒಂದು ದೇವಸ್ಥಾನ ಎಲ್ಲಿ ಸಹ ಇರಲಿಕ್ಕಿಲ್ಲ. ಇಷ್ಟು ವಿಷ್ಣು ಮತ್ತು ಈಶ್ವರ ಎದುರು ಬದ್ರವಾಗಿರುವಂಥದ್ದು. ಒಂದೇ ದೇವಸ್ಥಾನದಲ್ಲಿ ಎರಡು ದೇವರಿದ್ದದ್ದುಂಟು, ಆದರೆ ಎದುರು ಬದ್ರಾಗಿರುವಂತಹ ದೇವಸ್ಥಾನ ಇದು ಮಾತ್ರ. ನಮಸ್ತೆ ಫ್ರೆಂಡ್ಸ್, ನಾವಿವತ್ತೊಂದು ವಿಶೇಷವಾದ ಕ್ಷೇತ್ರಕ್ಕೆ ಬಂದಿದ್ದೇವೆ. ಶಿವ ದೇವಸ್ಥಾನ ಹಾಗೆಯೇ ವಿಷ್ಣು ದೇವಸ್ಥಾನ ಒಟ್ಟೊಟ್ಟಿಗೆ ಅಭಿಮುಖವಾಗಿದೆ, ಅದುವೇ ಇಲ್ಲಿನ ವಿಶೇಷ. ಹಾಗಾಗಿ ಈ ದೇವಸ್ಥಾನಕ್ಕೆ ಹರಿಹರ ಕ್ಷೇತ್ರ ಅಂತ ಹೇಳಿ ಹೆಸರು. ಮುಲ್ಕಿಯ ಕಾರ್ನಾಡಿನಲ್ಲಿದೆ. ಇಲ್ಲಿನ ದೇವರ ದರ್ಶನ ಮಾಡಿಕೊಂಡು ಹೆಚ್ಚಿನ ವಿವರಗಳನ್ನು ತಿಳಿದುಕೊಳ್ಳುವ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನಿಮಗೆ ಸ್ವಾಗತ ಗೋಪುರದ ಒಳಗೆ ಬಂದಾಗ ಫಸ್ಟಿಗೆ ಸಿಗುವಂಥದ್ದು ನೋಡಿ, ಇಲ್ಲಿ ಶಿವ ದೇವಸ್ಥಾನ. ಹಾಗೆಯೇ ಈ ದೇವಸ್ಥಾನದ ಎದುರುಗಡೆ ನಿಮಗೆ ಕಾಣ್ತದೆ, ಅದುವೇ ನಮ್ಮ ವಿಷ್ಣು ದೇವಸ್ಥಾನ. ಹರಿ ಮತ್ತು ಹರ ದೇವಸ್ಥಾನ ಒಟ್ಟೊಟ್ಟಿಗೆ ಇರುವಂಥದ್ದು, ಹಾಗೆಯೇ ಅಭಿಮುಖವಾಗಿರುವಂತಹ ಒಂದು ವಿಶೇಷವಾದ ಸಾನ್ನಿಧ್ಯ ಅಂತಲೇ ಹೇಳ್ಬೋದು. ನೋಡಿ, ನಾವಿವಾಗ ಬಂದಿರೋದುಂಟಲ್ಲ ವಿಷ್ಣುಮೂರ್ತಿ ದೇವಸ್ಥಾನ, ಅರ್ಥಾತ್ ಹರಿಯ ದೇವಸ್ಥಾನ. ದೇವರ ದರ್ಶನ ಮಾಡಿಕೊಂಡು ಹೆಚ್ಚಿನ ವಿವರಗಳನ್ನು ತಿಳಿದುಕೊಳ್ಳುವ. ಬೆಳಗ್ಗಿನ ಅಲಂಕಾರದಲ್ಲಿ ನಮ್ಮ ವಿಷ್ಣುಮೂರ್ತಿ ದೇವರು ಹೇಗೆ ರಾರಾಜಿಸಿದ್ದಾರೆ ನೋಡಿ. ತುಂಬ ಹಳೆಯ ದೇವಸ್ಥಾನ ಅಂತಲೇ ಹೇಳ್ಬೋದು. ಸುಮಾರು 1200 ವರ್ಷದ ಇತಿಹಾಸ ಇದೆ ನಮ್ಮ ದೇವಸ್ಥಾನಕ್ಕೆ. ನೋಡಿ, ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ಯಾವ ರೀತಿ ಇದೆ ಅಂತ ಹೇಳಿ. ಗರ್ಭಗುಡಿಯ ಹೊರಗಡೆ ಇರುವಂಥ ದಳಿ ನೋಡಿ ಅಂತೆ, ನೋಡುವಾಗಲೇ ನಮಗೆ ಖುಷಿ ಆಗ್ತದೆ, ಅಷ್ಟು ಚೆನ್ನಾಗಿದೆ. ಹಳೆಯ ಕಾಲದಂತೇಳಿ ನಮಗೆ ನೋಡುವಾಗಲೇ ಗೊತ್ತಾಗ್ತದೆ. ಅಲ್ಲಿ ಹೊರಗಡೆ ಎಲ್ಲ ಬೋರ್ಡ್ ಹಾಕಿದ್ದಾರೆ, ನೆಕ್ಸ್ಟ್ ಇಯರ್ ಬ್ರಹ್ಮಕಲಶ ಇದೆ ಅಂತ ಹೇಳಿ. ಮರದ ಪಲ್ಲಕ್ಕಿ ನೋಡಿ ಅಂತೆ, ಮೇಲ್ಗಡೆ ಯಾವ ರೀತಿ ಇಟ್ಟಿದ್ದಾರೆ ಅಂತ ಹೇಳಿ. ಪಲ್ಲಕ್ಕಿ ಕೂಡ ತುಂಬ ಚೆನ್ನಾಗಿದೆ, ಮರದ ಪಲ್ಲಕ್ಕಿ. ಡಿಸೈನ್ ಎಲ್ಲ ನೋಡಿ ಅಂತೆ. ಇವಾಗಷ್ಟೇ ದೇವರಿಗೆ ಅಭಿಷೇಕ ಆಗಿದೆ. ಅಭಿಷೇಕ ಮಾಡಿದ ತೀರ್ಥ ಉಂಟಲ್ಲ, ಇದರಲ್ಲಿ ಬರ್ತಾ ಉಂಟು. ಇದು ಮುಲ್ಕಿ ಸೀಮೆಗೆ ಸಂಬಂಧಪಟ್ಟಂತಹ ಒಂದು ವಿಶೇಷವಾದ ಕ್ಷೇತ್ರ. ಇದು ಹರಿಹರ ಕ್ಷೇತ್ರ. ರುದ್ರದೇವರು ಮತ್ತು ವಿಷ್ಣು ದೇವರ ಒಂದು ದಿವ್ಯ ಸನ್ನಿಧಾನ. ಇದು ಪುರಾತನದ್ದು. ಇದಕ್ಕೆ 1200 ವರ್ಷ ಆಯಿತು, 1500 ವರ್ಷ ಆಯಿತು ಅಂತ ಹೇಳ್ತಾರೆ. ಬ್ರಹ್ಮಕಲಶ ಆಗಿ 2000 ವರ್ಷದಲ್ಲಿ ಆದದ್ದು ಇದು ಮೊದಲು. ಈಗ ಎಂತಂದರೆ, ಈಗ ಇನ್ನು ಬರುವ ಫೆಬ್ರವರಿ 15ನೇ ತಾರೀಕಿಗೆ ಬ್ರಹ್ಮಕಲಶಕ್ಕೆ ನಮ್ಮ ಆಡಳಿತ ಮಂಡಳಿ, ಊರಿನವರು, ನಮ್ಮ ತಂತ್ರಿಗಳು ಎಲ್ಲ ಅದಕ್ಕೆ ನಾವೆಲ್ಲ ಒಂದು ದಿನ ದೇವರ ಎದುರಲ್ಲಿ ಪ್ರಾರ್ಥನೆ ಮಾಡಿ ನಿಶ್ಚಯ ಮಾಡಿದ್ದೇವೆ. ಅದನ್ನು ದೇವರು ನಡೆಸ್ತಾರೆ ಎಂಬುದಂತೂ ನಮಗೆ ಒಂದು ಮನವರಿಕೆ ಆಗಿದೆ ಹಿಂದಿನ ಈ ಘಟನೆಗಳಿಂದ ಎಲ್ಲ. ಇದೊಂದು ವೈಷ್ಣವ ಮತ್ತು ಸ್ಮಾರ್ತ ಇದರ ಒಂದು ಪ್ರತೀಕವಾದಂಥ ಹರಿಹರ ಕ್ಷೇತ್ರ. ರುದ್ರದೇವರ ಸನ್ನಿಧಾನ ಮತ್ತು ಎಲ್ಲ ಕಡೆಯಲ್ಲೂ ಗ್ರಾಮ ದೇವರಂದರೆ ಒಂದು ಉಭಯ ದೇವರು ಇರುವುದಿಲ್ಲ ಒಡೆಯನಾಗಿ. ಇಲ್ಲಿ ಇಬ್ಬರು ಸಮಾನರಾದಂಥ ಒಂದು ಹರಿಹರ ಕ್ಷೇತ್ರದ ರುದ್ರದೇವರು ಮತ್ತು ವಿಷ್ಣು ದೇವರ ದಿವ್ಯ ಸನ್ನಿಧಾನ. ನೋಡಿ, ಇಲ್ಲೇ ದೊಡ್ಡ ಬೋರ್ಡ್ ಹಾಕಿದ್ದಾರೆ. ಈ ದೇವಸ್ಥಾನ ನೆಕ್ಸ್ಟ್ ವರ್ಷಕ್ಕೆ ಉಂಟಲ್ಲ, ಬ್ರಹ್ಮಕಲಶ ಆಗಲಿಕ್ಕೆ ಇದೆ. 16/2/2025 ಡೇಟ್ ಎಲ್ಲ ಹಾಕಿದ್ದಾರೆ ನೋಡಿ. ಯಾರಾದರೂ ದಾನಿಗಳಿದ್ರೆ ಉಂಟಲ್ಲ ಈ ದೇವಸ್ಥಾನಕ್ಕೆ ತಪ್ಪದೆ ಒಂದು ದೇಣಿಗೆ ಕೊಡಿ. ಯಾಕಂತ ಹೇಳಿದರೆ ಈ ದೇವಸ್ಥಾನ ತುಂಬ ಬಡ ದೇವಸ್ಥಾನ ಅಂತಲೇ ಹೇಳ್ಬೋದು. ಇಲ್ಲಿ ಸುತ್ತಮುತ್ತ ಕೂಡ ಗ್ರಾಮ ತುಂಬ ಚಿಕ್ಕದಾಗಿದೆ, ಹಾಗೆಯೇ ಬಡ ಗ್ರಾಮ ಅಂತ ಕೂಡ ಹೇಳ್ಬೋದು. ದೇಣಿಗೆ ಕೊಡೋ ಮನಸ್ಸಿದ್ರೆ ದೇಣಿಗೆ ಕೊಟ್ಟು ದೇವರ ಕೃಪೆಗೆ ಪಾತ್ರರಾಗಿ. ನಮ್ಮ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ವಿಶೇಷ ಏನಂತ ಹೇಳಿದರೆ, ಜನವರಿ ಅಥವಾ ಫೆಬ್ರವರಿ ತಿಂಗಳ ಆ ಕಡೆ ಯಾವತ್ತು ಜಾತ್ರೆ ನಡೀತದೆ. ಜಾತ್ರೆ ಅಂತೂ 5 ದಿವಸದ ಜಾತ್ರೆ, ತುಂಬ ವಿಜೃಂಭಣೆಯಿಂದ ನಡೀತದೆ. ಹಾಗೆಯೇ ಪ್ರತಿ ಹುಣ್ಣಿಮೆ ದಿವಸ ಸತ್ಯನಾರಾಯಣ ಪೂಜೆ ನಡೀತದೆ. ಅದರ ಒಟ್ಟಿಗೆ ಅನ್ನ ಸಂತರ್ಪಣೆ ಕೂಡ ಇರ್ತದೆ. ಯಾರಿಗಾದರೂ ಸತ್ಯನಾರಾಯಣ ಪೂಜೆ ಕೊಡುವಂಥವ್ರು ಇದ್ದರೆ ಆ ಹುಣ್ಣಿಮೆ ದಿವಸ ನೀವು ಬಂದು ಇಲ್ಲಿ ಕೊಡ್ಬೋದು. ಹರಿ ಮತ್ತು ಹರನ ದೇವಸ್ಥಾನ ಒಟ್ಟೊಟ್ಟಿಗೆ, ಅದು ಕೂಡ ಅಭಿಮುಖವಾಗಿರುವಂಥದ್ದು ತುಂಬಾ ಕಡಿಮೆ, ತುಂಬ ವಿಶೇಷವಾದ ದೇವಸ್ಥಾನ ಅಂತಲೇ ಹೇಳ್ಬೋದು. ಇಲ್ಲಿ ಕಷ್ಟ ಅಂತ ಹೇಳಿ ಬಂದವರಿಗೆ ಪರಿಹಾರ ಇಲ್ಲದೆ ಹೋದವರಿಲ್ಲಂತೆ, ಹಾಗೆ ಹೇಳ್ತಾರೆ ಇಲ್ಲಿ ಭಟ್ರು. ಹಾಗೆಯೇ ಇಲ್ಲಿ ದೇವರ ನಂಬಿಕೆ ಕೂಡ ಇದೆ. ಅಷ್ಟೊಂದು ಕಾಣಿಕದ ದೇವಸ್ಥಾನ ಅಂತಲೇ ಹೇಳ್ಬೋದು. ಮಹಾಕ್ಷೇತ್ರ ಇದು. ನಾನು ಮಹಾಕ್ಷೇತ್ರ ಅಂತ ಉತ್ಪ್ರೇಕ್ಷೆಯಾಗಿ ಏನು ಹೇಳುವುದಲ್ಲ, ಯಾಕೆಂದರೆ ಇಲ್ಲಿ ಒಂದು ಅಂಥ ಘಟನಾವಳಿಗಳು ನಡೆಯುತ್ತದೆ.
ಇದೊಂದು ಒಂದು ಪಾಪ ಬಡವರ ಒಂದು ಗ್ರಾಮ. ಇಲ್ಲಿ ಒಂದು ಬಡತನ ಇರುವಂಥದ್ದಾದರೂ ದೇವರು ಆರೋಗ್ಯ ಮತ್ತು ಒಂದು ಉಳ್ಳಿಕ್ಕೆ ತಿನ್ನಲಿಕ್ಕೆ ನಮ್ಮ ಒಂದು ಗ್ರಾಮಸ್ಥರಿಗೆಲ್ಲ ಬೇಕಾದ ಹಾಗೆ ಕೊಡ್ತಾ ಇದ್ದಾರೆ. ಕಾರ್ಯಕ್ರಮಗಳು ಅಥವಾ ಒಂದು ಪರ್ವಕಾಲದಲ್ಲಿ ಆಗುವಂಥದ್ದು ಎಲ್ಲ ಬಹಳ ವಿಜೃಂಭಣೆಯಿಂದ ಇಲ್ಲಿ ನಡೀತದೆ. ವಿಷ್ಣು ಕ್ಷೇತ್ರದಲ್ಲಿ ನಡೆಯುವಂತಹ ಒಂದು ತುಳಸಿ ಅರ್ಚನೆಯಿಂದ ಹಿಡಿದು ಈಗ ಕದಿರು ಕಟ್ಟುವುದಾಗಲಿ, ಮತ್ತೊಂದು ವಿಶೇಷವಾಗಿ ಅಂತಂದರೆ ಇಲ್ಲಿ 5 ದಿನದ ಒಂದು ಜಾತ್ರೆ ನಡೆಯುತ್ತದೆ. ಧ್ವಜಾರೋಹಣ ಪೂರ್ವಕವಾಗಿ, ಧ್ವಜ ಅವರೋಹಣ ಪೂರ್ವಕವಾಗಿ ಎಲ್ಲ ನಿತ್ಯ ಅನ್ನ ಸಂತರ್ಪಣೆಯಲ್ಲಿ ಭಕ್ತ ಜನಗಳಿಂದ ನಡೆಯುತ್ತದೆ. ದೇವಸ್ಥಾನ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ, ತುಂಬ ಹಳ್ಳಿ ಪ್ರದೇಶದ ದೇವಸ್ಥಾನ. ತುಂಬ ದೊಡ್ಡದಿಲ್ಲ ದೇವಸ್ಥಾನ, ತುಂಬ ಚಿಕ್ಕದಾಗಿದೆ, ಹಾಗೆಯೇ ವಿಶಾಲವಾಗಿದೆ. ಮತ್ತು ಇಲ್ಲಿ ಉತ್ಪತ್ತಿ ಏನು ಇಲ್ಲ. ಆದರೆ ಒಂದು ತಿಂಗಳಿಗೊಮ್ಮೆ ಪ್ರತಿ ತಿಂಗಳು ಪೌರ್ಣಮಿಯ ದಿವಸ ನಾವೊಂದು ಸತ್ಯನಾರಾಯಣ ಪೂಜೆ ಅಂತ ಮಾಡಿಕೊಂಡಿದ್ದೇವೆ. ಅದು ತಿಂಗಳು ಬಹಳ ವಿಜೃಂಭಣೆಯಿಂದ ನಡೆಯುತ್ತಾ ಉಂಟು. ಮೊದಲೆಲ್ಲ ನಾನು ಅಂತ ಹೇಳಿ ಇಲ್ಲಿ ಅನ್ನ ಸಂತರ್ಪಣೆಯನ್ನು ನಾವು ಆರಂಭ ಮಾಡಿಬಿಟ್ಟೆವು. ಇಲ್ಲಿವರೆಗೆ ಯಾರಾದರೂ ಒಂದು ತಿಂಗಳಿಗೆ ಯಾರಾದರೂ ಬರ್ತಾರೆ, ಇದು ನಮ್ಮ ಲೆಕ್ಕದಲ್ಲಿ ಒಂದು ಇರಲಿ ಅಂತ ನಾವು ಒಂದು ಭಕ್ತರ ಹತ್ರ ಹೇಳ್ತೇವೆ. ಇಲ್ಲಿಗೆ ಗ್ರಾಮಸ್ಥರು ಮಾತ್ರ ಭಕ್ತರಲ್ಲ, ಮಂಗಳೂರು, ಬೆಂಗಳೂರು, ಹೀಗೆ ಎಲ್ಲ ಕಡೆ ಇಲ್ಲಿಯ ಭಕ್ತ ವೃಂದದವರು ಸೇರಿಕೊಂಡಿದ್ದಾರೆ. ಶಿವದೇವರಿಗೆ ನೋಡಿ ಬೆಳಗಿನ ಅಲಂಕಾರ ಎಲ್ಲ ಆಗಿದೆ, ದೀಪ ಎಲ್ಲ ಇಟ್ಟು ಹೇಗೆ ಕಾಣಿಸಿದ್ದಾರೆ ನೋಡಿ. ನಮ್ಮ ತೀರ್ಥಕೊಳವೆ ಕೂಡ ಹಾಗೆಯೇ, ದೇವರ ಗರ್ಭಗುಡಿ ಉಂಟಲ್ಲ ಬಲಗಡೆಗೆ ಇದೆ. ನಮ್ಮ ಎಲ್ಲ ದೇವಸ್ಥಾನಗಳಲ್ಲಿ ಎಡಗಡೆಗೆ ತೀರ್ಥಕೊಳವೆ ಹಾಗೆಯೇ ತುಳಸಿ ಕಟ್ಟೆ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಆದರೆ ಇಲ್ಲಿ ಉಂಟಲ್ಲ ಎರಡೂ ಕೂಡ ಬಲಗಡೆಗೆ ಇದೆ. ಅದು ಇಲ್ಲಿದೊಂದು ವಿಶೇಷ ಅಂತ ಹೇಳ್ಬೋದು. ಶಿಲೆಯಿಂದಲೇ ಮಾಡಲ್ಪಟ್ಟ ಗರ್ಭಗುಡಿ ನೋಡಿ ಅಂತೆ, ತುಂಬಾ ಚೆನ್ನಾಗಿದೆ. ಶಿಲಾನ್ಯಾಸ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ನಮ್ಮ ಶಿವದೇವರ ಗರ್ಭಗುಡಿಯ ಎಡಗಡೆಗೆ ಉಂಟಲ್ಲ ಗಣಪತಿ ದೇವರ ಸಾನ್ನಿಧ್ಯ ನಮಗೆ ಕಾಣಲಿಕ್ಕೆ ಸಿಗ್ತದೆ. ನಮ್ಮ ಶಿವದೇವರ ಗರ್ಭಗುಡಿ ಅಭಿಮುಖವಾಗಿ ಗಣಪತಿ ದೇವರ ಸಾನ್ನಿಧ್ಯ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಅದು ಸ್ವಲ್ಪ ವಿಶೇಷ ಅಂತಲೇ ಹೇಳ್ಬೋದು. ಇಲ್ಲಿ ಕೆಲವೆಲ್ಲ ವಿಶೇಷ ನನಗೆ ಕಾಣಲಿಕ್ಕೆ ಸಿಕ್ಕಿದ್ದು. ಬರುವಾಗಲೇ ಅಲ್ಲಿ ತೀರ್ಥಕೊಳವೆ ಕೂಡ ಬಲಗಡೆಗೆ ಇದೆ, ಹಾಗೆಯೇ ಈ ತುಳಸಿ ಕಟ್ಟೆ, ಹಾಗೆ ಎಡಗಡೆಗೆ ಇರುವಂಥದ್ದು ನಮ್ಮ ಗಣಪತಿ ದೇವರ ಸಾನ್ನಿಧ್ಯ. ಈ ಹರಿಹರ ಕ್ಷೇತ್ರ ಅಂತ ಹೇಳಿದರೆ ವಿಷ್ಣು ಮತ್ತು ಈಶ್ವರ ಎದುರು ಬದಲಾಗಿರುವಂತಹ ಸನ್ನಿಧಾನ. ಇಂತಹ ಒಂದು ದೇವಸ್ಥಾನ ಎಲ್ಲಿ ಸಹ ಇರಲಿಕ್ಕಿಲ್ಲ. ಇಷ್ಟು ವಿಷ್ಣು ಮತ್ತು ಈಶ್ವರ ಎದುರು ಬದಲಾಗಿರುವಂಥದ್ದು. ಒಂದೇ ದೇವಸ್ಥಾನದಲ್ಲಿ 2 ದೇವರಿದ್ದದ್ದುಂಟು, ಆದರೆ ಎದುರು ಬದಲಾಗಿರುವಂತಹ ದೇವಸ್ಥಾನ ಇದು ಮಾತ್ರ. ದೇವಳಕ್ಕೆ ಸಂಬಂಧಪಟ್ಟಂತಹ ಪರಿವಾರ ದೈವಗಳ ಸಾನ್ನಿಧ್ಯ ನೋಡಿ. ಅಣ್ಣಪ್ಪ ಪಂಜುರ್ಲಿಯ ಸಾನ್ನಿಧ್ಯ, ಹಾಗೆಯೇ ಮಧ್ಯದಲ್ಲಿ ನಿಮಗೆ ರಕ್ತೇಶ್ವರಿ ಸಾನ್ನಿಧ್ಯ ಕೂಡ ಕಾಣಲಿಕ್ಕೆ ಸಿಗ್ತದೆ. ಹಾಗೆ ನಿಮಗೆ ಕೊನೆಯಲ್ಲಿ ಕಾಣ್ತಾ ಇರುವಂಥದ್ದು ನಾಗದೇವರ ಸನ್ನಿಧಿ. ಇದು ಸರ್ವಸಾಧಾರಣ 600 ವರ್ಷದಿಂದ ಪ್ರಾಚೀನ. ಇದು ವಿಶೇಷತೆಗಳನ್ನು ವರ್ಷದಲ್ಲಿ ಶಿವರಾತ್ರಿ ಪೂಜೆ ಮತ್ತು ದೀಪೋತ್ಸವ ಇದೆ. ಇಲ್ಲಿ ನಾವು ಇತಿಹಾಸ ನೋಡೋದಾದ್ರೆ ಉಂಟಲ್ಲ, ಈ ದೇವಸ್ಥಾನ ಸರಿಸುಮಾರು 13ನೇ ಶತಮಾನದಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಮತ್ತು ಈ ದೇವಸ್ಥಾನದ ಹಿನ್ನೆಲೆ ಏನಂತ ಹೇಳಿದರೆ, ವಿಜಯನಗರದ ಅರಸ ಇದನ್ನು ನೋಡಿ, ಮೊದಲನೇ ಹರಿಹರ, ಅವನಿಗೆ ಆ ಥರ ಹೆಸರು ಬರಲಿಕ್ಕೆ ಕೂಡ ಕಾರಣ ಇದೆ. ಹರಿಹರನ ಪ್ರಸಾದದಿಂದಾಗಿ ಹುಟ್ಟಿದಂಥವನು, ಹಾಗಾಗಿ ಹರಿಹರ ಅಂತ ಹೇಳಿ ಹೆಸರು ಬಂದಿದೆ. ಮತ್ತು ಅದೇ ಕಾಲಕ್ಕೆ ಹೊಯ್ಸಳ ರಾಜ್ಯವನ್ನು ಅವನು ವಿಜಯನಗರಕ್ಕೆ ಸೇರ್ಪಡೆ ಮಾಡಿದ. ಹಾಗಾಗಿ ಇಲ್ಲಿ ಉಂಟಲ್ಲ, ವೈಷ್ಣವ ಮತ್ತು ಶೈವರಿಗೆ ಸಮಾನವಾಗಿ ಪೂಜೆ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟವನು ಕೂಡ ಈ ಹರಿಹರನೇ. ಈ ದೇವಸ್ಥಾನ ಮತ್ತು ಕೂಡ ಇತಿಹಾಸ ನೋಡೋದಾದರೆ ಇಲ್ಲಿ ನಿಮಗೆ 2 ಶಿಲಾಶಾಸನ ಕೂಡ ಕಾಣಲಿಕ್ಕೆ ಸಿಗ್ತದೆ. ಅದರಲ್ಲಿ ಕನ್ನಡದಲ್ಲಿ ಲಿಪಿ ಇದೆ, ಅದರಲ್ಲಿ ಕ್ಲಿಯರ್ ಆಗಿ ಅವರು ಹಾಕಿದ್ದಾರೆ. ಏನಂತ ಹೇಳಿದರೆ, ಈ ದೇವಸ್ಥಾನ ಉಂಟಲ್ಲ, ಹರಿಹರನ ಪ್ರತಿನಿಧಿ ನಾಗಪ್ಪ ಒಡೆಯರ್ ಅಂತ ಹೇಳಿ ಅವರ ಸ್ಥಾಪನೆ ಮಾಡಿದ್ದಾರೆ. ಹಾಗೆಯೇ ಅವರಿಗೆ ಈ ಫುಲ್ ಜಾಗ ಉಂಟಲ್ಲ ಬಿಟ್ಟುಕೊಟ್ಟದ್ದು ಈ ಹರಿಹರ. ದೇವಸ್ಥಾನಕ್ಕೆ ಬಿಟ್ಟುಕೊಟ್ಟು ದೇವಸ್ಥಾನದ ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಆಗಬೇಕಂತ ಹೇಳಿ ದಾನಕ್ಕೆ ಬಿಟ್ಟುಕೊಟ್ಟಂತಹ ಜಾಗ ಇದು. ಹರಿಹರನ ನಾಗಪ್ಪ ಒಡೆಯರಿಗೆ ಬಿಟ್ಟುಕೊಟ್ಟಂತಹ ಜಾಗ ಅಂತ ಹೇಳಿದೆ ನೋಡಿ, ಅದಕ್ಕೆ ಹಿನ್ನೆಲೆ ಇದರಲ್ಲೇ ಇದೆ. ಇದು ಕನ್ನಡದಲ್ಲಿರುವಂತಹ ಶಿಲಾಶಾಸನ. ವಿಜಯನಗರದ ಕಾಲಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಲಿಕ್ಕೆ, ಇಲ್ಲಿ ವಿಜಯನಗರದ ರಾಜ್ಯ ಉಂಟಲ್ಲ, ವಿಜಯೋತ್ಸವವನ್ನು ಸಂಭ್ರಮಿಸಿದ ಉಲ್ಲೇಖ ಕೂಡ ಇದರಲ್ಲಿ ಕಾಣಲಿಕ್ಕೆ ಸಿಗ್ತದೆ. ತುಂಬ ಹಳೆಯ ಕಾಲದ ದೇವಸ್ಥಾನ ಅಂತಲೇ ಹೇಳ್ಬೋದು.
ನೂತನವಾಗಿ ನಿರ್ಮಾಣಗೊಳ್ತಿರುವ ಕೆರೆ ನೋಡಿ ಅಂತ ತುಂಬಾ ವಿಶಾಲವಾಗಿದೆ, ತುಂಬ ಚೆನ್ನಾಗಿದೆ ನೋಡಿ. ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದರೆ ನಾವು ಇಲ್ಲಿ ನಿಂತರೆ ಕಾಣಲಿಕ್ಕಿಲ್ಲ, ಅಷ್ಟು ದೊಡ್ಡದಾಗಿದೆ ನೋಡಿ. ನಾನು ಇಲ್ಲಿ ತನಕ ಉಂಟಲ್ಲ 40 ದೇವಸ್ಥಾನಕ್ಕಿಂತ ಜಾಸ್ತಿ ದೇವಸ್ಥಾನದ ವಿಡಿಯೋ ಮಾಡಿದ್ದೇನೆ. ಆದರೆ ಇಷ್ಟರ ತನಕ ನಾನು ಮಾಡಿದ್ರಲ್ಲಿ ಇಷ್ಟು ದೊಡ್ಡ ಸರೋವರ ಉಂಟಲ್ಲ, ಕೆರೆ ಎಲ್ಲ ನಾನು ನೋಡಲೇ ಇಲ್ಲ. ತುಂಬಾ ವಿಸ್ತಾರವಾಗಿದೆ, ಬೃಹದಾಕಾರದಲ್ಲಿದೆ ನೋಡಿ. ನೆಕ್ಸ್ಟ್ ವರ್ಷ ಇಲ್ಲಿ ಬ್ರಹ್ಮಕಲಶ ನಡೀಲಿಕ್ಕಿದೆ, ಅದಕ್ಕೆ ಸರಿಯಾಗಿ ಈ ಕೆರೆ ಕೂಡ ರೆಡಿ ಆಗ್ತಾ ಉಂಟು. ನೋಡಿದ್ರಲ್ಲ ಫ್ರೆಂಡ್ಸ್, ಹರಿಹರ ಕ್ಷೇತ್ರ ಯಾವ ರೀತಿ ಇದೆ ಅಂತ ಹೇಳಿ, ತುಂಬಾ ಚೆನ್ನಾಗಿದೆ. ಈ ದೇವಸ್ಥಾನ ಬರುವಂಥದ್ದು ನಮ್ಮ ಮುಲ್ಕಿಯಿಂದ ಕಾರ್ನಾಡ್ ಅಂತ ಹೇಳಿದ್ರೆ ಒಂದು 4 ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಈ ದೇವಸ್ಥಾನದ ಎಕ್ಸಾಕ್ಟ್ ರೂಟ್ ಮ್ಯಾಪನ್ನು ನಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇವೆ, ತಪ್ಪದೆ ಚೆಕ್ ಮಾಡಿಕೊಳ್ಳಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.